ಭಯನೇ ಸ್ವಲ್ಪ ಭಯ ನನಗೆ. ಎರಡನೇದು ನನ್ನ ಮಗಳನ್ನ ಈ ಥರ ಎಲ್ಲ ನೋಡೋಕ್ಕೆ ನಾನು ಕನಸಲ್ಲೂ ಇಷ್ಟಪಡಲ್ಲ. ತುಂಬ ಭಯ ಆಯಿತು, ಮೈಯೆಲ್ಲ ತಣ್ಣಗಾಗಿದೆ. ನಿಮ್ಮ ರಿಯಾಕ್ಷನ್ ಹೇಗೆ ಅಂತ ತಿಳ್ಕೊಬೇಕೀಗ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಅನು ಅವ್ರದ್ದು ಫ್ಯಾನ್. ಐ ಲವ್ ಆಲ್ ಹರ್ ಫಿಲ್ಮ್ಸ್ ಆ್ಯಂಡ್ ಎಸ್ಪೆಷಲಿ ಹರ್ ಗ್ರೇಸ್ ಆ್ಯಂಡ್ ಶಿ ಈಸ್ ಸೋ ಬ್ಯೂಟಿಫುಲ್ ಆಲ್ವೇಸ್ ಆ್ಯಂಡ್ ಐ ಅಸ್ಪೈರ್ ಟು ಸ್ಪೀಕ್ ಲೈಕ್ ಹರ್ ಆಲ್ವೇಸ್ ಬಿಕಾಸ್ ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ಪ್ರತಿಯೊಂದು ಒಕೇಷನ್ನಲ್ಲಿ. ತುಂಬ ಖುಷಿ ಆಗ್ತಿದೆ. ನಾನು ಆ್ಯಕ್ಚುಲಿ ಹಾರರ್ ಫ್ಯಾನ್, ಸೊ ನನಗೆ ತುಂಬ ಒಂದು ಕುತೂಹಲ ಇತ್ತು ಟ್ರೇಲರ್ ಹೇಗಿರುತ್ತೆ ಅಂತ. ನಾನು ಚಿಕ್ಕ ವಯಸ್ಸಿಂದ ಹಾರರ್ ಫಿಲ್ಮ್ಸ್ ನನಗೆ ತುಂಬ ಇಷ್ಟ. ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಫ್ಯಾಕ್ಟರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಇಸ್ ದ ಹಗ್ಗ ಫ್ಯಾಕ್ಟರ್. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಹಾರರ್ ಟ್ರೇಲರ್ಸ್, ಬಟ್ ಇದರಲ್ಲಿ ಅದು ತುಂಬ ಯುನೀಕ್ ಆಗಿದೆ. ಅದರಿಂದ ಒಂದು ಇದು ಹುಡುತ್ತೆ, ಲೈಕ್ ಅದು ಏನಿರ್ಬೋದು ಅಂತ. ಅಫ್ಕೋರ್ಸ್ ಯು ಲುಕ್ ಔಟ್ಸ್ಟ್ಯಾಂಡಿಂಗ್. ಐ ನೆವರ್ ಥಾಟ್ ಅನು ಅವ್ರನ್ನ ಸ್ಕೇರಿಯಾಗಿ ಕಾಣಿಸ್ಬೋದು, ಬಟ್ ಇದರಲ್ಲಿ ಸ್ಕೇರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್, ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಡೀ ತಂಡಗೆ ಆಲ್ ದ ವೆರಿ ಬೆಸ್ಟ್. ಹರ್ಷಿಕಾ ಇದ್ದಾರೆ. ಐ ಥಿಂಕ್ ಶಿ ಕುಡೆಂಟ್ ಬಿ ಹಿಯರ್ ಆಬ್ವಿಯಸ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್, ಬಟ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ವೇಣು ಅವರು, ಐ ಥಿಂಕ್ ದಿಸ್ ಇಸ್ ಯುವರ್ ಡೆಬ್ಯೂ. ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ. ವಿಶಿಂಗ್ ಅವಿನಾಶ್ ಆಲ್ಸೋ ದ ವೆರಿ ಬೆಸ್ಟ್, ದ ಡೈರೆಕ್ಟರ್ ಆಫ್ ದ ಟೀಮ್, ರಾಜ್ ದ ಪ್ರೊಡ್ಯೂಸರ್. ಐ ಥಿಂಕ್ ಇಟ್ಸ್ ಅ ಗುಡ್ ಸೀಸನ್ ನಾವು. ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಆ್ಯಂಡ್ ಐ ಥಿಂಕ್ ದಿಸ್ ಟ್ರೇಲರ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಎಸ್ಪೆಷಲಿ ಈ ಸೀಸನಲ್ಲಿ ಲೈಕ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ನಿಯರಿಂಗ್ ಹಾಲೋವೀನ್, ಈ ಥರ ಮೂವೀಸ್ ಐ ಥಿಂಕ್ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ವೆರಿ ಎಂಟರ್ಟೈನಿಂಗ್ ವಿತ್ ಸಮ್ ಸ್ಕೇರಿ ಆಸ್ಪೆಕ್ಟ್ಸ್. ಲೈಕ್ ಟು ವಿಶ್ ದ ಟೀಮ್ ಆ್ಯಂಡ್ ಕಾಸ್ಟ್ ಆ್ಯಂಡ್ ಕ್ರೂ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ ಅನು. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಮೋರ್ ಪವರ್ ಟು ವುಮೆನ್ ಓರಿಯೆಂಟೆಡ್ ಫಿಲ್ಮ್. ಹಗ್ಗ ಸಿನಿಮಾ ಆ್ಯಕ್ಚುಲಿ ಟೀಮ್ ಮೀಟ್ ಮಾಡಿದೆ, ರಾಜ್ ಅವ್ರನ್ನ, ಅವಿನಾಶ್ ಅವ್ರನ್ನ, ವೇಣು ಅವ್ರನ್ನ. ವೆರಿ ಇಂಟ್ರೆಸ್ಟಿಂಗ್ ಟೀಮ್, ನ್ಯೂ ಟೀಮ್, ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು. ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಿನಿಮಾನ ನಾನು ನೋಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ದೇವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೀನಿ. ಬಟ್ it's a very nice film. Of course, horror genre ಅಂದಿದ ತಕ್ಷಣ I think it's a very popular genre and ಜನ ಖಂಡಿತ ಇದನ್ನು ಇಷ್ಟಪಟ್ಟೆ ಪಡ್ತಾರೆ. And of course, Anu, I think Anu is very special because this year, ಈ ಸಿನಿಮಾ, she's completing 25 years in ಅವ್ರ ಮೊದಲನೇ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ. ಯಾ ಶಿವಣ್ಣ ಜೊತೆ ಹೃದಯ ಸಿನಿಮಾ ಬಿಡುಗಡೆ ಆಗಿ 25 ವರ್ಷ ಆಗಿದೆ. ಅಂದರೆ ಅವ್ರ ಶ್ರಮೆ ಅದು ಗೊತ್ತಾಗತ್ತೆ. ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ್ ಅವ್ರು ಕೂಡ ಎಲ್ಲರಿಗೂ ಇದೇ ಥರ ಶಿ ಈಸ್ ಬೀನ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ. ಆ್ಯಂಡ್ ಲಾಡ್ ಆಫ್ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಎಲ್ಲರನ್ನೂ ಗೌರವಿಸ್ಬೇಕು. ಆ್ಯಂಡ್ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯು. ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್, ಡೆಡಿಕೇಶನ್, ಎಲ್ಲಿ ಆ ಲಿಸ್ಟ್ ಇಸ್ ಎಂಡ್ಲೆಸ್. ಆ್ಯಂಡ್ ಐ ಥಿಂಕ್ ಆ್ಯಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಆ್ಯಂಡ್ ಎಲ್ಲರ heart. She's always one, and she's the most wonderful, simple person I have known, and she's a very grounded person. She keeps me grounded, and of course, she's had a phenomenal journey. Our journey, tumma dodu. I think Anu has done close to 80, 85, 90 films. She stopped counting, but I think ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆ್ಯಂಡ್ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ, ಒಂದು ಸಿನಿಮಾ ಮಾಡೋಕ್ಕೆ ಹೊರಟಾಗ ಶಿ ಹ್ಯಾಸ್ ದ ಸೇಮ್ ಎಕ್ಸೈಟ್ಮೆಂಟ್. ಶಿ ಈಸ್ ಲೈಕ್ ಅ ಚೈಲ್ಡ್. ಸಿನಿಮಾ ಆ್ಯಕ್ಟಿಂಗ್ನ ತುಂಬ ಪ್ರೀತಿಸುವಂಥ ಹುಡುಗಿ ಅನು. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ, ಅಮ್ಮನ ಆಶೀರ್ವಾದ. ಶಿ ಈಸ್ ಆಲ್ವೇಸ್ ಗೈಡೆಡ್ ಅನು ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಆ್ಯಂಡ್ ಮೋರ್. ಆ್ಯಂಡ್ ಶಿ ಈಸ್ ಅ ವಂಡರ್ಫುಲ್ ಮದರ್, ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ person to work with, wife, daughter-in-law, daughter. She's a lovely human being and I'm happy I'm sharing my life with Anu, and many congratulations. 25 ವರ್ಷ ಈಗ ಹೋಗಿದೆ, ಇನ್ನು 25 ವರ್ಷ ಹಾಗೆ ಹೋಗುತ್ತೆ. ನಾ ಹೇಳಿದ್ನಲ್ಲ, ಅವಿನಾಶ್ ಅವರ ಒಂದು ಪ್ರಿಪರೇಷನ್, ಅವ್ರು ಹೇಗೆ ಕಥೆನ ಮಾಡ್ಕೊಂಡಿದ್ರು, ಪಾತ್ರಗಳು, ಪ್ರತಿಯೊಂದು ಪಾತ್ರದ ಬಗ್ಗೆನೂ
ತುಂಬ ಕ್ಲಾರಿಟಿ ಇತ್ತು ಅವರಲ್ಲಿ. ಅದು ತುಂಬ ಖುಷಿ ಕೊಡ್ತು. ಆ್ಯಂಡ್ ಇನ್ನೊಂದು ಖುಷಿ ಕೊಡುವಂಥ ವಿಷಯ, ಯಂಗ್ಸ್ಟರ್ಸ್ ಅವ್ರುಗಳೆಲ್ಲ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ. ಯಾಕಂದರೆ ಕಲಾವಿದರಿಗೆ ಆಸೆ ಇರುತ್ತೆ, ಈ ಥರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು, ಈ ಥರ ಸಿನಿಮಾ ಮಾಡಬೇಕು ಅಂತ. ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನು. ಸೊ ಅದು ಬಹಳ ಖುಷಿ ಕೊಡುವಂಥ ವಿಷಯ. ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಸೆಟ್ಗೆ ಹೋದಾಗ ತುಂಬಾ ಸರ್ಪ್ರೈಸ್ ಆಯಿತು. ಓಕೆ, ಇಷ್ಟು ಕ್ಲಿಯರ್ ಇದೆ. ಯಾಕಂದರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್, ಮೇಡಮ್ ಇದು ಡೈಲಾಗು, ಇಷ್ಟೇ ಎಕ್ಸ್ಪ್ರೆಷನ್ನು, ಇಷ್ಟೇ ಇದು, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಆರಾಮಾಗ್ಬಿಡ್ತು ಕೆಲಸ ಮಾಡೋಕ್ಕೆ. ಇಟ್ ವಾಸ್ ರಿಯಲಿ ನೈಸ್. ಹೃದಯದಿಂದ ಹಗ್ಗ, ಆ್ಯಕ್ಚುಲಿ ನೀವು ಹೇಳೋ ತನಕ ಇಂದ ಗೊತ್ತಾಗಿಲ್ಲ ಅಲ್ವಾ. ಆ್ಯಂಡ್ ಟೋಟ್ಲಿ ಡಿಫ್ರೆಂಟ್ ಜಾನ್ರೇಸ್. ಹಗ್ಗ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನು ಹೇಳೋದು, ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ಮ ಡೈರೆಕ್ಟ್ರಿಗೆ, ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬ ಹಿಂಸೆ ಮಾಡ್ತಾ ಇರ್ತೀನಿ. ಏನು ನಿಮ್ಮ ಹಳ್ಳಿ ಕತೆ, ಇಲ್ಲೇನು ಆಗ್ತಾ ಇದೆ, ಇಲ್ಲಿ ಯಾಕೆ ಈ ಥರ ನಡೀತಾ ಇದೆ, ಇಲ್ಲಿ ಯಾಕೆ ಈ ಥರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನು ಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬ ಪ್ರಿಪೇರ್ ಆಗಿದ್ರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೆಬೆ ಆಗಿಬಿಡ್ತಾರೆ, ಏನು ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ನಿಮ್ಮ ಪಾತ್ರ ಹೀಗೆ, ನೀವು ಈ ಥರ ಇರ್ತೀರ, ತುಂಬ ಇನ್ಕ್ವಿಸಿಟಿವ್ ಆಗಿರ್ತೀರ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಆ ಥರದ್ದು ಅಂತ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳಬೇಕು, ಹೊಸಬ್ರು ಆದರೆ ಹೀ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೇಗೆ ಅಂತ ಹೇಳಿದರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕೆಡ್ಯೂಲ್ ಆಗುತ್ತೆ, ಒಂದು ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸು ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ, ಮೇಡಮ್ ರೆಡಿ ಇರಿ, 10ನೇ ತಾರೀಕಿಂದ ಶೂಟಿಂಗ್ ಅಂದರೆ 5ನೇ ತಾರೀಕಿಗೆ ರಾಜ್ ಅವ್ರು ಪೇಮೆಂಟ್ ಹಾಕಿಬಿಟ್ಟಿರ್ತಾಯಿದ್ರು. ಹೀ ಯೂಸ್ ಟು ಬಿ ಸೋ ಅಮೇಝಿಂಗ್. ನಾವು ಅದೇ ಯೋಚನೆ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡಿಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನು ನಾವು ಕಳ್ಕೊಬಾರ್ದು ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಹಗ್ಗ ನಮ್ಮ ಸಿನಿಮಾನ ಗೆಲ್ಲಿಸಿ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಕಡಿಮೆ ಪ್ರೊಡ್ಯೂಸರ್ಸ್ ಈ ಥರ ಹೆಂಗಾಗುತ್ತೆ ಅಂದರೆ ಪೋರ್ಷನ್ ಎಲ್ಲ ಮುಗಿದು ಡಬ್ಬಿಂಗ್ ಮುಗಿದು ಫಾಲೋ ಅಪ್ ಮಾಡಬೇಕಾಗತ್ತೆ. ಬಟ್ ನಿಜವಾಗ್ಲೂ ಈ ಥರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದರೆ, ಹನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕ್ಕೊತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ಥರ ಪ್ರೊಡ್ಯೂಸರ್ಸ್ ಮುಂದೆ ಬಂದರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರಲಿ. ಆ್ಯಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿಮ್ಮ ಸಾಂಗ್ ನೋಡಿದ್ದೀರಾ, ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗನ್ನಿಸ್ತು? ಹಾವಳಿ ಹಾಡು ನೋಡಿದ್ರಾ? ಪ್ಲೇ ಮಾಡಿದ್ರು ಅನ್ಸುತ್ತಲ್ಲ ಸ್ಟಾರ್ಟಿಂಗಲ್ಲಿ. ಎಸ್. ಸೊ ಸೋನು ನಿಗಮ್ ಅವರು, ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ, ಬ್ಯೂಟಿಫುಲ್ ಹಾಡು. ಏನು ಸ್ನೇಹಪ್ರಿಯ ಸರ್ ನಿಮ್ಮದು ಕಾಮೆಂಟ್ಸು? ನನ್ನ ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸು ಮಾಡ್ತೀರಾ ನೀವು? ಹೇಳಿ ಒಂದು ಲೈನ್ ಹೇಳಿ, ನನ್ನ ಹಾಡು ನೋಡೋಣ, ನೋಡಿದ್ದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡಬೇಕಾದ್ರೆ ಇಲ್ಲ ಪಾಪ ಬರ್ತಾರೆ. ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ನ ನೆನೆಸ್ಕೊಳ್ಳೇಬೇಕು, ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಬರ್ತಾ ಇದ್ದಾರೆ. ಸೊ ಆ ಒಂದು ಹಾಡು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ವೇಣು ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರಲಿ. 25 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂಥ ಅನು ಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.